ಯಾವುದಾದ್ರೂ ವಿಷಯ ಏನಾದರೂ ನೀವು ಸಂದೇಶ ಕೊಡೋದಾದ್ರೆ ಸ್ವಯಂ ಪ್ರೇರಿತವಾಗಿ ಹೇಳೋದಿದ್ರೆ ಯಾವ ವಿಷಯ ಹಂಚ್ಕೊಳ್ಳೋದಿದ್ರೆ ಜನರು ಉದ್ದೇಶಿಸಿ ಅಂಜನಾದ್ರಿ ಅಭಿವೃದ್ಧಿಗೆ ಭಾಳಷ್ಟು ಮಾಸ್ಟರ್ ಪ್ಲಾನ್ ಎಲ್ಲ ಮಾಡ್ತಾ ಇದ್ದಾರೆ. ಹೈಟೆಕ್ ಸಂಸ್ಥೆ ಮತ್ತು ಶ್ರೀಪಾದ್ ಅಂತ ಹೊಸಪೇಟೆ ಅವರು ಭಾಳ ಎಷ್ಟು ಅದ್ಭುತವಾಗಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂದರೆ ಅಷ್ಟು ಅದನ್ನು ನೀವು ಬಂದು ಆ ಡಿಸೈನ್ಸ್ ಎಲ್ಲ ನೋಡಿದ್ರೇ ನಿಮಗೆ ಅನಿಸುತ್ತೆ ಅಂದರೆ ಹೀಗಾಗ್ಬೋದು. ಒಂದು ಕಲಿಯುಗದ ವೈಕುಂಠ ತಿರುಪತಿ ಅಂತ ನಾವು ಏನು ಭಾವಿಸ್ತಾ ಇದ್ದೀವಿ ಆ ಮಟ್ಟಕ್ಕೆ ಭಗವಂತ ಪ್ರಕೃತಿ, ಆ ತುಂಗಭದ್ರಾ ನದಿ ಮತ್ತು ಆ ಬೆಟ್ಟಗಳು, ಅರಣ್ಯ ಇದೆಲ್ಲವೂ ಕೂಡ ನಮ್ಗೆ ಗೊತ್ತಿರೋ ರೀತಿಯಲ್ಲಿ ವಾಲ್ಮೀಕಿ ಅಭಯಾರಣ್ಯ ಅಂತೇಳಿ ಹೆಸರು ಮಾಡಬೇಕು ಸರ್ಕಾರಗಳಂತೇಳಿ ಈಗಾಗಲೇ ನಾನು ವಿಧಾನಸೌಧದಲ್ಲಿ ಹೇಳಿದ್ದೀನಿ. ಅದೇ ಒಂದು ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಕೂಡ ಒಂದು ಭೂಲೋಕದಲ್ಲಿ ಸಾಕ್ಷಾತ್ ಭಗವಂತ ಎಲ್ಲಿದ್ದಾನಂದ್ರೆ ಕಿಷ್ಕಿಂಧದಲ್ಲಿ ಇದ್ದಾರೆ ಅನ್ನೋ ರೀತಿಯಲ್ಲಿ ಭಾಳ ಸುಂದರವಾದ ಕಟ್ಟಡಗಳನ್ನ ನಿರ್ಮಾಣ ಮಾಡೋಕ್ಕೆ ತುಂಬ ಒಂದು ನಮ್ಮ ಹಳೆ ವಿಜಯನಗರ ಸಾಮ್ರಾಜ್ಯದ ಸ್ಮಾರಕ ಮಾದರಿಯಲ್ಲಿ ತುಂಬ ಒಳ್ಳೆಯ ಡಿಸೈನ್ಸ್ ಎಲ್ಲ ಆಗ್ತಾಯಿತ್ತು. ತಾವು ನೋಡ್ತೀರಿ ಒಂದು 2-3 ತಿಂಗಳಲ್ಲಿ ನೋಡ್ತೀರಿ. ಈಗ ರಾಜ್ಯ ಸರ್ಕಾರದಿಂದ ಏನಾರ ಅನುದಾನದ ಮಂಜೂರು ಈ ಮುಂಚೆ BJP 120 ಕೋಟಿ ರೂಪಾಯಿ ಮಂಜೂರು ಮಾಡ್ತಂತ ಹೇಳಿದ್ರು. ಅದರಲ್ಲಿ ಘೋಷಣೆ ಮೀಟ್ನಾಗ ಚುನಾವಣೆ ಬಂತು. ಆಮೇಲೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾನು ಹೋಗಿ ಫಾಲೋಅಪ್ ಮಾಡಿದ್ದೇನೆ. ಇವಾಗ ಒಂದು 21 ಕೋಟಿ ಒಂದು ಡಾರ್ಮೆಟ್ರಿ ಯೂನಿಟ್ಸ್ ಅಂದರೆ ಯಾತ್ರಿಗಳಿಗೆ ಒಂದು 3 ಡಾರ್ಮೆಟ್ರಿ ಯೂನಿಟ್ಸ್ ಒಂದೊಂದು ಇದರಲ್ಲಿ ಒಂದು 2-3 ಮಂದಿ ವಾಸ್ತವ್ಯ ಮಾಡಲಿಕ್ಕೆ ಆಗ್ತಾ ಇದೆ. ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಆಗ್ತಾ ಇದೆ ಮತ್ತು ದೊಡ್ಡ ಪ್ರಮಾಣದಲ್ಲಿ ಶೌಚಾಲಯಗಳು ನಿರ್ಮಾಣ ಆಗ್ತಾ ಇದೆ. ಇವಾಗ ಕೆಲಸ ನಡೀತಾ ಇದೆ, ಅವ್ರು ಬಂದು ನೋಡ್ಬೋದು. ಸರ್, ಇನ್ನೊಂದು ಸಿದ್ದರಾಮಯ್ಯನವರಿಗೆ ಸರ್ಕಾರ ರಚನೆ ಮಾಡೋ ಮುಂದೆ ನೀವು ಬೆಂಬಲ ಕೊಟ್ಟಿದ್ದೀರಿ. ಹೌದು. ಸೊ ತಮಗೆ ಈಗ ಯಾವ ರೀತಿ ಸರ್ಕಾರ ತಮಗೆ ಸ್ಪಂದನೆ ಮಾಡ್ತಾ ಇದೆ? ನನಗೆ ಇವಾಗ ನನಗೆ ಗೊತ್ತಿರೋ ರೀತಿಯಲ್ಲಿ ಸಂಪೂರ್ಣವಾಗಿ ಸರ್ಕಾರ ಅಭಿವೃದ್ಧಿ ವಿಚಾರದಲ್ಲಿ ಪೂರ್ತಿ ನಿರ್ಲಕ್ಷ್ಯ ಅನ್ನೋದನ್ನು ನಾನು ಹೇಳ್ಬೇಕು. ಕಂಪ್ಲೀಟ್ ಅವರು 5 ಗ್ಯಾರಂಟಿಗಳು ಕೊಟ್ಟಿರುವಂಥ ಹೊತ್ತಿಂದ ಅವರು ಸಾರ್ವಜನಿಕವಾಗಿ ಒಳ್ಳೆಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸೋದ್ರಲ್ಲಿ ಸರ್ಕಾರ ಸಂಪೂರ್ಣ ವೈಫಲ್ಯ ಆಗಿದೆ. ಸರ್, ಇನ್ನೊಂದು ಈಗ ಕೆಲವೊಬ್ಬರು ಆಕ್ಷೇಪ ಇದೆ, ಆನೆಗುಂದಿ ಒಬ್ಬರು ರಾಜಮಂತ್ರಿ ಅಂದವರು ಅಂಜನಾದ್ರಿ ಯಥಾಸ್ಥಿತಿ ಇರಲಿ, ಅದನ್ನ ಅಭಿವೃದ್ಧಿ ವಿಷಯದೊಳಗೆ ಇದು ಮಾಡೋದು ಬೇಡ ಅಂತ ಅನ್ನೋದೊಂದು ಈ ಒಂದು ಮೂಲ ದೇವಸ್ಥಾನ ಯಾವುದೇ ಕಾರಣಕ್ಕೂ ಡಿಸಿಷನ್ ಮಾಡಿಲ್ಲ. ಅದರ ಸುತ್ತಮುತ್ತಲ ಎಲ್ಲ ಇಡೀ ದೇಶದಿಂದ ವಿದೇಶಗಳಿಂದ ಏನು ಭಕ್ತಾದಿಗಳು ಬರ್ತಾ ಇದ್ದಾರೆ ಅದರ ಸಂಬಂಧ ಮತ್ತು ಪ್ರವಾಸಿಗರು ಇದು ಕೆಲಸಗಳಾಗುತ್ತೆ ಆಗಿದೆ. ಮೂಲ ದೇವಸ್ಥಾನನ ಟಚ್ ಮಾಡೋ ಅವಶ್ಯಕತೆಯೇ ಇಲ್ಲ. ಇದು ತುಂಬ ಸ್ಟ್ಯಾಂಡರ್ಡ್ ಆಗಿದೆ. ಸರ್, ನೀವು ಇನ್ನೊಂದು ವಿಷಯ ಎತ್ತಿದ್ರಿ ಸ್ವಲ್ಪ ಅಲ್ಲಿ ರೆಸಾರ್ಟ್ ಡ್ರಗ್ಸ್ ಅದ್ರ ಕುರಿತು. ಇವಾಗ ಸ್ಥಿತಿ ಹೆಂಗಿತ್ತು ಸರ್? ಇವಾಗೆಲ್ಲ ಕಂಪ್ಲೀಟ್ ಅಲ್ಲಿ ಇರುವಂಥ ರೆಸಾರ್ಟ್ ಮಾಲೀಕರು ನಾನು ಒಳ್ಳೆ ತುಂಬ ಹೃದಯದಿಂದ ಅವ್ರನ್ನ ಅಭಿನಂದಿಸಬೇಕು. ಬರೋ ದಿನಗಳಲ್ಲಿ ಇಲ್ಲಿ ಪುಣ್ಯಕ್ಷೇತ್ರ ಯಾವ ಮಟ್ಟದಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಾರೆ ಅವರೇ ಅದನ್ನು ಸರಿ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಕೂಡ ಅಲ್ಲಿಂದ ಕಾಳಜಿ ಮಾಡಿ ಒಂದು ನಮ್ಮ ಹವಾಮಾನ ಲಿಮಿಟೇಷನ್ಸ್ ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಹೊರಗಡೆ ಇವತ್ತು ಅವರೆಲ್ಲರೂ ಕೂಡ ನಿರ್ಮಾಣ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಸೊ ಇವಾಗ ಅಲ್ಲೇನು ಗೊಂದಲನೇ ಇಲ್ಲ, ಅವರೇ ಅಡ್ಜಸ್ಟ್ ಆಗಿದ್ದಾರೆ. ತಮ್ಮ ಕುಟುಂಬಕ್ಕೆ ಬೆಂಕಿ ಎತ್ತಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.